ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದಿದೆ. ನಾನು ಯಾವ ವಿಡಿಯೋ ಮಾಡ್ತೀನಿ ಅಂತ ಈ ಥರನೇ ಹೇಳೋದು. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಅದೊಂದು ಕಾಮನ್ ಆಗಿ ಹೇಳಬೇಕು, ವಿಡಿಯೋ ಮಾಡ್ಬೇಕಾದ್ರೆ ಹೇಳಬೇಕಾಗೆ. ಸೊ ಅವ್ರಿಗೆ ಗೊತ್ತಾಗುತ್ತಲ್ವ ಚಾನಲ್ ಅಂತ ಹೇಳಿ. ಚಾನಲ್ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಚಾನಲ್ ಅಂತ ಹೇಳಬೇಕಾಗುತ್ತೆ, ಇದು ಚಾನಲು ನಮ್ಮದು ಅಂತ ಹೇಳಬೇಕು. ಸೊ ಅದಕ್ಕೆ ಹೇಳ್ತಾರೆ. ಸೊ ಇವತ್ತು ನಾನು ನಿಮಗೆ ಪುಟ್ಟ ವಿಷಯ ಹೇಳ್ತಾ ಇದ್ದೀನಿ, ಸಣ್ಣಾಗಿರೋ ಸಣ್ಣ ವಿಷಯ. ಏನಂದರೆ ಈಗ ಏನು ಬಗ್ಗೆ, ಬ್ಲೂ ಕೊಟ್ಟರೆ ವಾಚ್ ಟೈಮ್ ಕಡಿಮೆ ಆಗುತ್ತಾ ಅಂತ. ಅಲ್ಲ, ಬ್ಲೂ ಕೊಟ್ಟ ಮೇಲೆ ಯಾರ ಜನ ಬರಲಿಲ್ಲ ಅಂತಂದರೆ ನಮ್ಮ ವಾಚ್ ಟೈಮ್ ಇರುತ್ತೋ ಕಡಿಮೆ ಆಗುತ್ತಾ ಅಂತ ಡೌಟ್ ಇದೆ ತುಂಬ ಜನರಿಗೆ. ನಿಜವಾಗ್ಲೂ ಇಲ್ಲ. ನೀವು ಬ್ಲೂ ಕೊಟ್ಟಿರ್ತೀರ, ಯಾರಾದರೂ ಅಪರೂಪಕ್ಕೆ ಬಂದರೆ ನಿಮ್ಮ ವಾಚ್ ಟೈಮ್ ಏನು ಲೆಸ್ ಆಗೋದಿಲ್ಲ. ವಾಚ್ ಟೈಮ್ ಲೆಸ್ ಆಗೋದಿಲ್ಲ. ಸೊ ನಿಮಗೆ ವಾಚ್ ಟೈಮ್ ಲೆಸ್ ಆಗೋ ಕಾರಣಗಳಿರುತ್ತದೆ. ಫೇಕ್ ಸ್ಪ್ಯಾಮ್ ಅಕೌಂಟ್ಸ್ ಎಲ್ಲ ನೋಡೋದು, ಅಥವಾ ಏನಾದ್ರು ಫೇಕ್ ಐಡಿನ ನೋಡಿರ್ತಾರೆ ಆ ವಿಡಿಯೋನ, ಆವಾಗ ಮಾತ್ರ ನಿಮ್ಮ ವಾಚ್ ಟೈಮ್ ಲೆಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೇನಾಗಲ್ಲ. ಸೊ ಇಷ್ಟೇ ಡೌಟ್ಸ್ ಇರೋದು ಇದರಲ್ಲಿ. ಏನಂತ ನಿಮಗೆ ಹೇಳಬೇಕಂದ್ರೆ, ನಾನು ಜಸ್ಟ್ ಆಫ್ ಆಲ್ ನಿಮಗೆ ಯಾರಾದರೂ ಫೇಕ್ ಸ್ಪ್ಯಾಮ್ ಅಕೌಂಟ್ ನೋಡಿದರೆ ಆ ಥರ ವಾಚ್ ಟೈಮ್ ಲೆಸ್ ಆಗುತ್ತೆ. ನಿಮಗೆ ಈಗ ನೀವು ಲೈವಲ್ಲಿ ಬ್ಲೂ ಕೊಟ್ಟಿರ್ತೀರಾ, ಅವರು ತುಂಬ ದಿನ ಬರೋದಿಲ್ಲ, ತಿಂಗಳುಗಟ್ಟಲೆ ಬರೋದಿಲ್ಲ, ಅಪರೂಪ ಬರ್ತಾರೆ ಅಂತ ಅಂದರೆ ನಿಮ್ಮ ವಾಚ್ ಟೈಮ್ ಲೆಸ್ ಆಗುತ್ತೆ ಅಂತ ಹೇಳಿದರೆ ವಾಚ್ ಟೈಮ್ ಲೆಸ್ ಆಗೋದಿಲ್ಲ. ವಾಚ್ ಟೈಮ್ ಯಾವತ್ತೂ ಲೆಸ್ ಆಗಲ್ಲ. ಯಾಕಂದರೆ ವಾಚ್ ಟೈಮ್ ಲೆಸ್ ಆಗೋದು ಸ್ಪ್ಯಾಮ್ ಅಕೌಂಟ್ಸ್ ಆ ಥರ ಇದ್ರೆ ಮಾತ್ರ ಲೆಸ್ ಮಾಡ್ತಾರೆ ಯೂಟ್ಯೂಬ್ ಕಡೆದು, ಬಿಟ್ಟರೆ ಮತ್ತು ಈ ಥರಕ್ಕೆ ಲೆಸ್ ಮಾಡೋದಿಲ್ಲ ವಾಚ್ ಟೈಮ್. ಇದು ಕಾಮನ್ ವಿಷಯ. ಇನ್ನೊಂದೇನೆಂದರೆ, ಇದು ಟುಗೆದರ್ ಲೈವ್ ಯಾಕೆ ಮಾಡಬೇಕು ಅಂತ ಲೆಕ್ಕದಲ್ಲಿ ಕೇಳ್ತಾರೆ. ಸೊ ಟುಗೆದರ್ ಮಾಡಿದ್ರೆ ನಿಮಗೆ ಆ ಲಾಭ ಅಷ್ಟೇ. ಟುಗೆದರ್ ಮಾಡಿದ್ರೆ ವಾಚ್ ಟೈಮ್ ಜಾಸ್ತಿ ಬರುತ್ತೆ, ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಟುಗೆದರಲ್ಲಿ. ಸಿಂಗಲ್ಗಿಂತ ಟುಗೆದರ್ ಜಾಸ್ತಿ ವಾಚ್ ಟೈಮ್ ಬರುತ್ತೆ. ಮತ್ತು ಯಾರು ನಿಮಗೆ ಟುಗೆದರ್ ಬಂದು ಜಾಯಿನ್ ಆಗ್ತಾರೆ ಅಂದರೆ ನಿಮಗೆ ಡಬಲ್ ವಾಚ್ ಟೈಮ್ ಬರುತ್ತೆ. ಅದಕ್ಕೋಸ್ಕರ ಟುಗೆದರ್ ಮಾಡ್ತಾ ಹೋಗಿ ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋನ ಏನು ಮಾಡ್ತಾರೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗೈಸ್.